ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಟ್ಯೂಸ್ಡೇ, ಅಕ್ಷಯ ತೃತೀಯ. ಜಿಯನ್ ಮಲಗಿದ್ದಾನೆ. ಸೊ ಅವ್ನಿಗೆ ಸ್ನಾನ ಎಲ್ಲ ಮಾಡಿಸಿ ಮಲಗಿಸಿದೆ. ನಂದು ಇವಾಗ ಸ್ನಾನ ಎಲ್ಲ ಆಯಿತು. ಆಲ್ರೆಡಿ ಟೈಮ್ 5 ಆಗ್ತಾ ಬಂತು. ಇವಾಗ ಸ್ನಾನ ಆಯಿತು. ಸೊ ಪೂಜೆನೂ ಆಯಿತು. ಸ್ವಲ್ಪ ಕೆಲಸ ಆಯಿತು, ಮಾಡ್ತಾಯಿದ್ದೆ. ಒಂದು ವಿಡಿಯೋ ಎಡಿಟಿಂಗ್ ಇತ್ತು, ಅದು ಮುಗಿಸ್ಬೇಕಿತ್ತು, ಅದನ್ನು ಮಾಡ್ತಾಯಿದ್ದೆ. ಹೇಗೂ ಜಿಯನ್ ಮಲಗಿದ್ನಲ್ಲ, ಅದಕ್ಕೆ ಪೂಜೆನೂ ಆಯ್ತಲ್ಲ. ಸೊ ಇನ್ನು ಕಾಫಿ ಟೀ ಮಾಡೋವರೆಗೂ ಸ್ವಲ್ಪ ಫ್ರೀ ಇರುತ್ತೆ ಟೈಮು. ಲಾಸ್ಟ್ ನಂದು ಮಾರ್ನಿಂಗ್ ರೂಟೀನ್ ವಿಡಿಯೋ ಹಾಕಿದಾಗ ಒಂದು ಕಮೆಂಟ್ ಬಂದಿತ್ತು. ಸೊ ಏನಂದರೆ, ರಮ್ಯಾ ನೀವು ಪೂಜೆ ಮಾಡಲ್ವ, ಯಾವಾಗಲೂ ಡೋರ್ ಹಾಕಿರ್ತೀರ ದೇವ್ರ ಮನೆದು ಅಂತ. ಸೊ ಪೂಜೆ ಮಾಡ್ತೀನಿ. ಸೊ ಎಲ್ಲ ವೀಡಿಯೋಲು ಪೂಜೆ ಮಾಡೋದು ತೋರಿಸಲ್ಲ. ಒಂದೊಂದು ವೀಡಿಯೋದು ಒಂದೊಂದು ರೂಟೀನ್ ತೋರಿಸ್ತಾ ಹೋಗ್ತೀನಿ. ಒಂದು ವೀಡಿಯೋಲಿ ಏನಾದರೂ ಪಾತ್ರೆ ತೊಳೆಯೋದು ತೋರಿಸೋದಿದ್ರೆ, ಇನ್ನೊಂದು ವೀಡಿಯೋಲಿ ಗುಡಿಸೋದು, ಆ ಥರ ಒಂದೊಂದು ವೀಡಿಯೋಲಿ ಒಂದೊಂದು, ಎಲ್ಲನೂ ಒಂದೇ ವೀಡಿಯೋಲಿ ನಾನು ಅಷ್ಟೊಂದೇನು ತೋರಿಸಲ್ಲ. ಆಮೇಲೆ ಪೂಜೆ ನಾನು ಎಷ್ಟೊಂದು ವೀಡಿಯೋಸಲ್ಲಿ ತೋರಿಸಿದ್ದೀನಿ ಆಲ್ರೆಡಿ. ರೆಗ್ಯುಲರ್ ವ್ಯೂವರ್ ನೋಡಿರ್ತೀರ. ಸೊ ಇವು ಪೂಜೆ ಮಾಡಲ್ವಾ, ಮತ್ತೆ ಯಾಕೆ ದೇವ್ರದ್ದು ಇಟ್ಕೊಂಡಿದ್ದೀರಾ ಅಂತ. ಸೊ ಮಾಡ್ತೀನಿ. ಯಾವಾಗಲೂ ಡೋರ್ ಹಾಕಿರ್ತೀರಾ ಅಂತ ಒಬ್ಬರು ಬರೆದಿದ್ರು. ಸೊ ಡೋರ್ ಏನಕ್ಕೆ ಹಾಕಿರ್ತೀನಿ ಯಾವಾಗಲೂ ಅಂದರೆ, ಜಿಯನ್ನು ಹೋಗ್ಬಿಟ್ಟು ದೀಪ ಎಳೆದು ಬಿಡ್ತಾನೆ. ಸೊ ಅದು ಅವ್ನಿಗೇನಾದ್ರು ಸುಟ್ಬಿಡತ್ತೆ ಅಂತ. ಯಾಕೆಂದರೆ ಅವ್ನು ದೀಪ ಬೀಳ್ಸ್ಕೊಂಡ್ಬಿಟ್ರೆ ಕೈ ಮೇಲೆ ಸುಟ್ಬಿಡತ್ತಲ್ಲ. ಸೊ ಅಷ್ಟು ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಗೊತ್ತಾಗುತ್ತೆ. ಸೊ ಅವ್ನ ಕೈಗೆ ಎಟ್ಕುತ್ತೆ ಅದು ಡೋರು. ಮತ್ತು ಆ ಡೋರು ಅದಕ್ಕೆ ಒಂದು ಇದು ಹಾಕಿದ್ದೀವಿ, ಅವ್ನು ತೆಗಿಯೋಕ್ಕಾಗದೇ ಇರೋ ಥರ. ಸೊ ಅದಕ್ಕೆ ಆಲ್ಮೋಸ್ಟ್ ನಾನು ಕ್ಲೋಸ್ ಮಾಡಿರ್ತೀನಿ ಯಾವಾಗ್ಲೂ. ಅವನಿಗೆ ಆಮೇಲೆ ದೀಪ ಬಿದ್ದರೆ ಸುಟ್ಟೋಗುತ್ತಲ್ಲ, ಅದಕ್ಕೆ ಅಷ್ಟೇ. ಬಿಟ್ಟರೆ ಏನಿಲ್ಲ. ಅಕ್ಷಯ ತೃತೀಯ ಅಂದರೆ ಏನಾದರೂ ಗೋಲ್ಡ್ ತೊಗೋಬೇಕು, ಇಲ್ಲ ಸಿಲ್ವರ್ ತೊಗೊಬೇಕು ಅಂತ ಇರುತ್ತೆ, ಇಲ್ಲ ಏನಾದ್ರು ಮನೆಗೆ ಏನಾದರೂ ತೊಗೊಬೇಕು ಅಂತ. ನಾನು ಚಿಕ್ಕವಳಾಗಿದ್ದಾಗಿಂದನೂ ನಮ್ಮಪ್ಪ ನಂಗೆ ಏನಾದರೂ ಕೊಡಿಸ್ತಾನೆ ಇದ್ದರು. ಮದುವೆಗಿಂತ ಮುಂಚೆನೂ, ಮದುವೆ ಆದಮೇಲೆ ಚಂದನೂ ಕೂಡ ಕೊಡಿಸ್ತಾನೆ ಇದ್ದರು. ಲಾಸ್ಟ್ ಒಂದು 2 ಇಯರ್ಸ್ ಕೋವಿಡ್ ಬಂದಾಗ ಈ ಮಂತಲ್ಲಿ ಯಾವಾಗಲೂ ಲಾಕ್ಡೌನ್ ಆಗಿಬಿಡೋದು. ಸೊ ಆಗಿರಲಿಲ್ಲ. ಅದಕ್ಕೆ ಈ ಸರಿ ತೊಗೊಳ್ಳೋಣ ಅಂತ. ಆಮೇಲೆ ಜಿಯನ್ಗೆ ಫಸ್ಟ್ ಅಕ್ಷಯ ತೃತೀಯಲ್ಲಿ ನಾವೇನಾದರೂ ಕೊಡಿಸ್ಬೇಕು ಅಂತ ಅಂದ್ಕೊಂಡಿರೋದು. ಲಾಸ್ಟ್ ಇಯರ್ ಕೊಡಿಸ್ಬೇಕು ಅಂದ್ಕೊಂಡ್ವಿ. ಲಾಸ್ಟ್ ಇಯರ್ ಲಾಕ್ಡೌನ್ ಆಗಿತ್ತು, ಯಾವ ಜ್ಯುವೆಲ್ರಿ ಶಾಪ್ ಓಪನ್ ಇರಲಿಲ್ಲ. ಅದಕ್ಕೆ ಈ ವರ್ಷ ಏನಾದರೂ ಕೊಡಿಸೋಣ ಅವನಿಗೆ ಅಂತ. ಸಂಜೆ ಹೋಗಬೇಕು. ಫ್ರೆಂಡ್ಸ್, ಇವಾಗ ಹೋಗಿ ಬಂದ್ವಿ ಅಂಗಡಿಗೆ. ಅಲ್ಲಿ ಶೂಟ್ ಮಾಡೋಕ್ಕಂತೂ ಆಗಲಿಲ್ಲ. ತುಂಬ ಜನ, ತುಂಬ ರಶ್ಶು. ಎಲ್ಲ ಕಡೆಗೆ ಅಂತಿದ್ರು. ಅದಕ್ಕೆ ಅಲ್ಲಿ ಶೂಟ್ ಮಾಡೋಕ್ಕಾಗಲಿಲ್ಲ. ಎಷ್ಟಾಗಿತ್ತು, ಒಂದು 2-3 ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ. ನಾವು ಯಾವಾಗಲೂ ಜಾಯ್ ಲುಕಾಸ್, MG ರೋಡ್ ಅಥವಾ ಕಲ್ಯಾಣ್, ತನಿಷ್ಕ್ ಇದರಲ್ಲಿ ತೊಗೊಳೋದು.
ಬಟ್ ಇವತ್ತು ಹೋಗೋದಕ್ಕೆ ಆಗಿರಲಿಲ್ಲ. ಸೊ ಮನೆ ಹತ್ರ ಇರೋದಕ್ಕೆ ಹೋಗಬೇಕಿತ್ತು. ಮನೆ ಹತ್ರ ಭೀಮಾ ಹತ್ರ ನಮಗೆ, ಅದಕ್ಕೆ ಭೀಮಾಗೆ ಹೋಗಿದ್ವಿ. ಬಟ್ ನನಗೇನು ಅಲ್ಲಿ ಅಷ್ಟೊಂದು ಬಿಲ್ಲಿಂಗ್ ಎಲ್ಲ ಚೆನ್ನಾಗಿ ಮಾಡಲಿಲ್ಲ, ಮತ್ತು ತೋರಿಸೋದು ಸರಿಯಾಗಿ ತೋರಿಸ್ತಾ ಇರಲಿಲ್ಲ, ಅಷ್ಟೊಂದು ಇಷ್ಟ ಆಗಲಿಲ್ಲ ಕಂಪೇರೇಟಿವ್ಲಿ. ಸೊ ಏನು ತೊಗೊಂಡು ಜಿಯನ್ಗೆ ಫಸ್ಟ್ ಟೈಮ್ ಅಲ್ವಾ, ಸೊ ಜಿಯನ್ಗೊಂದು ಡಾಲ್ ತೋರಿಸ್ತೀನಿ. ನಾನೊಂದು ಚಿಕ್ಕದು ರಿಂಗ್ ತೊಗೊಂಡೆ. ಸೊ 1.5 ಗ್ರಾಮ್ಸ್, ಆಲ್ಮೋಸ್ಟ್ 2 ಗ್ರಾಮ್ಸ್ ಇರಬೇಕು ಅಷ್ಟೇ. ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸಿಂಪಲ್, ಚೆನ್ನಾಗಿದೆ. ಆಮೇಲೆ ಜಿಯನ್ದು ಡಾಲ್, ಗಣೇಶ ಡಾಲರ್. ಫಸ್ಟ್ ಟೈಮ್ ಅಲ್ವಾ ಗಣೇಶ ಡಾಲರ್ ತೊಗೊಂಡ್ವಿ. ಅವನಿಗೆ ಇನ್ಶಿಯಲ್ ತೊಗೊಬೇಕು ಅಂದ್ಕೊಂಡಿದ್ವಿ, BBJ ಅಂತ. ಅದನ್ನು ಆಮೇಲೆ ತೊಗೊಂಡ್ರಾಯ್ತು, ಫಸ್ಟ್ ಟೈಮ್ ಗಣೇಶ ಅದಿರಲಿ ಅಂದ್ಬಿಟ್ಟು ಗಣೇಶ ತೊಗೊಂಡ್ವಿ. ಆಮೇಲೆ ಮಾಮೂಲಿ ಉದ್ದಾರ. ಸೊ ಇದು ಇವಾಗ ಅವನಿಗೆ ಹಾಕಿದ್ದು ದಾರ ಕಟ್ ಹಾಕಿದ್ವಿ, ಇದು ಅಡ್ಜಸ್ಟೇಬಲು. ಸೊ ಈ ಥರ ತೊಗೊಬೇಕು ಅಂತಿತ್ತು, ಅದಕ್ಕೆ ತೊಗೊಂಡಿದ್ದು. ಈ ಅಕ್ಷಯ ತೃತೀಯಾಗೆ ಏನಾದರೂ ಸಿಂಪಲಾಗಿರೋದೇ ತೊಗೊಳ್ಳೋದು, ತುಂಬ ದೊಡ್ಡದೆಲ್ಲ ಏನು ತೊಗೊಳ್ಳಲ್ಲ. ನಾನು ತುಂಬ ದೊಡ್ಡದೆಲ್ಲ ಏನು ಅಷ್ಟೊಂದು ಇಷ್ಟ ಆಗೋಲ್ಲ. ಸೊ ಏನಾದರೂ ಈ ಥರ ಚಿಕ್ಕದು ಸುಮ್ಮನೆ ನಂಬಿಕೆಗೆ ಅಷ್ಟೇ. ತುಂಬ ಜನ ಇದ್ದರು, ಎಲ್ಲರೂ ಏನಾದರೂ ಒಂದು ತೊಗೊತಿದ್ರು. ಕೆಲವರು ದೊಡ್ಡದನ್ನು ತೊಗೊತಾಯಿದ್ರು, ಕೆಲವರು ಚಿಕ್ಕದು ತೊಗೋತಾಯಿದ್ರು, ಕೆಲವರು ಸಿಲ್ವರ್ ತೊಗೊತಾಯಿದ್ರು. ಈ ಥರ ಎಲ್ಲರೂ ಏನಾದ್ರು ಡಿಫ್ರೆಂಟಾಗಿ ತೊಗೋತಾಯಿದ್ರು. ನಾವು ಸ್ವಲ್ಪ ಬೇಗ ಹೋಗ್ಬೇಕಿತ್ತು, ಬೇಗ ಹೋಗಿದ್ರೆ ಚೆನ್ನಾಗಿರ್ತಾಯಿತ್ತು. ಇನ್ನು ಡಿಸೈನ್ಸ್ ಎಲ್ಲ ಚೆನ್ನಾಗಿರೋದು ಅಲ್ಲಿ ಹೋಗಿದ್ರೆ. ಬಟ್ ಲೇಟ್ ಆಗಿತ್ತು, ಏನೂ ಮಾಡೋಕ್ಕಾಗಲ್ಲ. ಓಕೆ, ಇವಾಗ ಹೋಗಿ ಡಿನ್ನರ್ ಪ್ರಿಪೇರ್ ಮಾಡಬೇಕು. ನೆನ್ನೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು. ಅಕ್ಷಯ ತೃತೀಯ ಆಯ್ತಲ್ವಾ, ಸೊ ನೆನ್ನೆನೇ ಜ್ಯುವೆಲ್ರಿ ಶಾಪ್ಗೆ ಹೋಗಿದ್ದು, ಏನು ಜ್ಯುವೆಲ್ರಿ ತೊಗೊಂಡ್ವಿ ಅದೆಲ್ಲ ತೋರಿಸಿದ್ವಿ. ಮತ್ತು ಅದೇ ಬ್ಲಾಗ್ ಇವತ್ತು ಕಂಟಿನ್ಯೂ ಮಾಡಿದೆ ಸ್ವಲ್ಪ ಬೆಳಗ್ಗೆ. ಯಾಕೆಂದರೆ ನೆನ್ನೆ ಬ್ಲಾಗ್ ಎಂಡ್ ಮಾಡೋದಕ್ಕಾಗಿರಲಿಲ್ಲ, ನಾನು ಮಲ್ಕೊಂಡ್ಬಿಟ್ವಿ ಬಂದಮೇಲೆ. ಅದಕ್ಕೆ ಫ್ರೆಂಡ್ಸ್, ಇವಾಗ ಲಂಚ್ಗೆ ಚಿಕನ್ ಚಾಪ್ಸ್ ಮತ್ತು ಚಪಾತಿ ಮಾಡೋಣ ಅಂತ ಚಾಪ್ಸ್ ಇಟ್ಟಿದ್ದೀನಿ. ಸೊ ಕುಕ್ಕರ್ಗೆ ಹಾಕ್ಬಿಡ್ತೀನಿ ನಾನು, 1-2 ವಿಸಲ್ ಬಂದರೆ ಬೇಗ ಕುಕ್ ಆಗುತ್ತೆ. ಅದಕ್ಕೆ ಸೊ ಚಪಾತಿ ಹಿಟ್ಟೆಲ್ಲ ಕಲಸಿದಾಯಿತು, ಹೋಗಿ ಮಾಡಬೇಕು. ಸೊ ಅಪ್ಪ ಬಂದಿದ್ದರು, ಅಂದರೆ ಚಂದು ಅವರಪ್ಪ. ಅದಕ್ಕೆ ಇವತ್ತು ನಾನ್ ವೆಜ್ ಪ್ರಿಪೇರ್ ಮಾಡ್ತಾಯಿದ್ದೆ, ಚಿಕನ್ ಚಾಪ್ಸು. ನಾವಿದ್ದರೆ ನಾನು ಫ್ರೈ ಜಾಸ್ತಿ ಮಾಡಿಬಿಡ್ತೀನಿ, ಸಾಂಬಾರು ಕರಿ ಅದೆಲ್ಲ ಕಮ್ಮಿನೇ, ಫ್ರೈ ನಮ್ಮಿಬ್ರಿಗೂ ಇಷ್ಟ. ಸೊ ಅವ್ರು ಬಂದಿದ್ದರಿಂದ ಚಾಪ್ಸ್ ಮಾಡ್ತಾಯಿದ್ದೆ. ಜಿಯನ್ ಆಟ ಆಡ್ತಿದ್ದಾನೆ. ಸೊ ಇವಾಗ ಹೋಗಿ ಲಂಚ್ ಪ್ರಿಪೇರ್ ಮಾಡಿಬಿಟ್ಟು ಆಮೇಲೆ ಮತ್ತು ಇನ್ನೊಂದು ಸ್ವಲ್ಪ ಕೆಲಸಗಳಿದೆ, ಮನೆ ಕೆಲಸಗಳು, ಅದೆಲ್ಲ ಮುಗಿಸ್ಬೇಕು. ಮನೆ ಕೆಲಸಗಳು ಎಷ್ಟಾದರೂ ಮುಗಿಯೋದೇ ಇಲ್ಲ, ಹೌಸ್ ವೈಫ್ಗಳಿಗೆ ಇರ್ತಾನೇ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ.
ಮಳೆ ಸೂಪರಾಗಿ ಬೀಸ್ತಾ ಇದೆ ಹೊರಗಡೆ. ಟೈಮ್ 9 ಗಂಟೆ ಆಗಿದೆ. ಸೊ ಅಪ್ಪನೂ ಹೊರಟ್ರು. ಅಜ್ಜಿಯಂದು ಊಟ ಆಯಿತು, ನಮ್ಮದು ಎಲ್ಲ ಊಟ ಆಯಿತು. ಇವಾಗ ಮಲ್ಕೋಬೇಕು. ಹಾಗೆ ಅಕ್ಷಯ ತೃತೀಯದೆಲ್ಲ ತೋರಿಸ್ದೆ, ಬಟ್ ನನ್ನ ಪೇರೆಂಟ್ಸ್ಗೆ ಮತ್ತು ಚಂದು ಪೇರೆಂಟ್ಸ್ಗೆ ಇಬ್ರಿಗೂ ನಂಗೆ ಗೋಲ್ಡ್ ಕಾಯಿನ್ ತೊಗೊಂಡಿದ್ವಿ, ಅದು ತೋರಿಸ್ದೆ, ಎಲ್ಲ ಮರ್ತ್ಕೊಂಡ್ಬಿಟ್ಟೆ. ಸೊ ಅಪ್ಪ ಹೊರಟ್ರಲ್ಲ, ಸೊ ಅವ್ರ ಕೈಲಿ ಕೊಟ್ಟು ಕಳಿಸ್ಬಿಟ್ವಿ. ಇನ್ನು ನಮ್ಮ ಮನೆಯದ್ದು ಕೊಟ್ಟಿಲ್ಲ, ನನ್ನ ಹತ್ರನೇ ಇದೆ. ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ನಾನು ಹೋದಾಗೆಲ್ಲ ಅವ್ರು ಬಂದಾಗ ಕೊಟ್ಟು ಕಳಿಸ್ತೀನಿ. ಲೈಟ್ಸ್ ಎಲ್ಲ ಸಕ್ಕತ್ತಾಗಿ ಕಾಣಿಸ್ತಿದೆ ಇವತ್ತು. ಮಳೆನೂ ಚೆನ್ನಾಗಿ ಬಂತಪ್ಪ. ನಾನು ತುಂಬ ಸರಿ ಬ್ಲಾಗಲ್ಲಿ ಹೇಳ್ತಾನೆ ಇರ್ತೀನಿ, ಮಳೆ ಬಂದು ನಿಂತಮೇಲೆ ಬರುತ್ತಲ್ಲ ಆ ಗಾಳಿ, ಅದೊಂಥರ ನಂಗೆ ತುಂಬ ಇಷ್ಟ. ಎಷ್ಟು ಜನಕ್ಕೆ ಆ ಥರ ಇಷ್ಟ ಆಗುತ್ತೆ ನಂಗೆ ಕಮೆಂಟ್ ಮಾಡಿ ಹೇಳಿ. ಮಳೆ ಬಂದು ನಿಂತಮೇಲೆ ಬರೋ ಒಂದು ಗಾಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿಯವ್ರು ನಮಸ್ಕಾರ.